ನಾವಿನ್ನೇನು ಮಾಡ್ಬೋದು? ನಾವು ಸಾರ್ವಜನಿಕರು ರಸ್ತೆ ಮೇಲೆ ಓಡಾಡೋರು ನಿಮಗೇನಾದರೂ ಆದೇಶ ಕೊಡೋಕ್ಕಾಗತ್ತಾ? ನಾನು ಮೂಗು ತುರ್ಸಲ್ಲ ಅಂದ್ರೇನು? ನಾವ್ಯಾರು ಬೇಡವಾ? ಅದು ದಯವಿಟ್ಟು ಯೋಚನೆ ಮಾಡಿ. ಹೆಚ್ಚುವರಿ ಬರ್ಡನನ್ನು ನಮ್ಮ ತಲೆ ಮೇಲೆ ಹಾಕ್ಬೇಡಿ. ಆನೆ ನಡೆದಿದ್ದ ದಾರಿ ಅಂದರೆ ನಿಮ್ಮ ದಾರಿ ನಿಮಗೆ, ನಮಗೂ ದಾರಿಗಳು ಇದ್ದಾವೆ, ಮುಂದಕ್ಕೆ ನೋಡೋಣ. ಸರ್ಕಾರ ಬಂದಾಗಿಂದ ಒಂದಲ್ಲ ಒಂದು ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನೀರಾಯ್ತು, ಬಸ್ ಆಯ್ತು, ಹಾಲಾಯ್ತು, ಈಗ ಮೆಟ್ರೋ ಸರದಿ 45% ಜಾಸ್ತಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಏನನ್ಸುತ್ತೆ ಸರ್? ನೋಡಿ, ಈ ರಾಜ್ಯದಲ್ಲಿ ಈ ಸರ್ಕಾರ ತಂದದ್ದು ಎಲ್ಲರೂ ಇವ್ರ ಮೇಲೆ ಅಪೇಕ್ಷಿತರಾಗಿ ಸರ್ಕಾರ ತಂದರು. ಆದರೆ ಇವ್ರು ಏನಾಗ್ಬಿಟ್ಟಿದೆ ಅಂದರೆ, ನಾವು ನಡೆದದ್ದೇ ದಾರಿ ಅನ್ನೋ ಥರದಲ್ಲಿ ಇವರು ಕೃತ್ಯಗಳನ್ನ ತಾವು ಕೂಡ ನೋಡಿಕೊಂಡೇ ಬರ್ತಾ ಇದ್ದೀರ. 1, 2, 3, 4 ಸತತವಾಗಿ ಎಲ್ಲ ಹಂತದಲ್ಲೂ ದರ ಏರಿಸ್ಕೊಂಡು ಬಂದ್ಬಿಟ್ರು. ಏರ್ಸ್ಕೊಂಡು ಬಂದದ್ದಲ್ಲ ಅಲ್ದಲ್ಲೇ ಅದ್ರ ಬಗ್ಗೆ ನಿಗಾನೂ ಇಲ್ಲ. ಕಳಪೆ ಸಾಧನೆಗಳು, ಕೊಡುಗೆ ಏನಿದೆಯಲ್ಲ ಅವರು ಕೊಟ್ಟರೆ ಯಾವ ಕೊಡುಗೆ ಕೂಡ ಧನಾತ್ಮಕವಾಗಿ ಆಗಿರಲಿ, ಜನಗಳು ಸಂತೋಷಭರಿತವಾಗಿರಲಿ ಇರಲಿಕ್ಕೆ ಆಗಿಲ್ಲ. ಇದೆಲ್ಲ ದುಃಖಕರವಾದ ಸಂಗತಿ. ಜನಗಳು ಕೂಡ ಇಷ್ಟೊಂದು 140, 136 ಸಂಖ್ಯೆ ತಂದದ್ದೇ ತಪ್ಪು. ಅದೇ ಅವರಿಗೆ ಮದ ಏರಿದ ಆನೆ ಆದಂಗೆ ಆಗ್ಬಿಟ್ಟು ನಾನು ನಡೆದದ್ದೇ ದಾರಿ ಅನ್ನಂಗೆ ಆಗೋಗ್ಬಿಟ್ಟು. ನೋಡಿ, ನೀವೇ ನೋಡ್ತಾ ಇದ್ದೀರಿ, ಈಗ 6 ತಿಂಗಳಲ್ಲಿ ಎಷ್ಟು ಎಲ್ಲ ಹಂತದಲ್ಲೂ ಜಾಸ್ತಿ ಮಾಡ್ತಾ ಬಂದರು. ಈಗ ನೋಡಿದರೆ ಮೆಟ್ರೋ ಸೆಂಟರ್ನಲ್ಲಿ ಸ್ವಲ್ಪ ಜಾಸ್ತಿ ಮಾಡಿಲ್ಲ ಅಂತ ಏನಲ್ಲ. ಇವ್ರು ಹೇಳ್ತಾರೆ, ಇವತ್ತು ಹೇಳ್ತಾರೆ ಇವರು ಡಿ.ಕೆ. ಶಿವಕುಮಾರ್ ಅವರು, ನೋಡಿ ನಮಗೆ ಅದರಲ್ಲಿ ಹಸ್ತಕ್ಷೇಪ ಇಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇವರು ಉಪಮುಖ್ಯಮಂತ್ರಿಗಳು ಅನ್ನೋದನ್ನು ಮರಿಬಾರ್ದು, ಇವರು ಜನಪ್ರತಿನಿಧಿಗಳು ಅನ್ನೋದನ್ನು ಮರಿಬಾರ್ದು. ನಮಗೋಸ್ಕರನೇ ನೀವು ಆಯ್ಕೆಯಾಗಿರೋದು, ನಮ್ಮ ಕಷ್ಟಕ್ಕೋಸ್ಕರ ಸ್ಪಂದಿಸೋದೇ ನಿಮ್ಮ ಕೆಲಸ. ನಾನು ಮೂಗು ತುರ್ಸಲ್ಲ ಅಂದ್ರೇನು? ನಾವ್ಯಾರು ಬೇಡವಾ? ಜನಗಳು ಬೇಡವಾ ನಿಮಗೆ? ಕರ್ನಾಟಕದ ಜನತೆಯನ್ನು ಧಿಕ್ಕರಿಸಿ ಈ ಮಾತನಾಡ್ತಿರ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ. ಹಾಗಾಗಿ ನೋಡಿ, ಇಲ್ಲಿ ಯಂಗ್ಸ್ಟರ್ಸ್ಗಳಿಗೆ ಸುಮಾರು ಜನಕ್ಕೆ ಕೆಲಸನೂ ಇಲ್ಲ, ದುಡಿಮೆನೂ ಇಲ್ಲ, ಅಲ್ತಾ ಇದ್ದಾರೆ. ಅವ್ರು ಹೆಂಗೆ ಓಡಾಡಬೇಕು? ಎಲ್ಲ ಖರ್ಚು ವೆಚ್ಚಗಳಿಗೂ ನಾನು ಸಮಾನಾಂತರವಾಗಿ ತೊಗೊಂಡು ಮಾತಾಡ್ತಾ ಇರೋದು. ಈಗ ನೋಡಿ, ಸರ್ಕಾರ ಬಂದು ಇನ್ನೂ 2 ವರ್ಷನೂ ಆಗಿಲ್ಲ, ಎಷ್ಟರೊಳಗೆ ಎಷ್ಟೊಂದು ರೇಟ್ಗಳನ್ನ ರೈಸ್ ಮಾಡಿ, ಅವ್ರು ಮಾಡಿದ್ರು ಅಂತೇಳಿ ನಾನು ಮಾಡ್ತೀನಿ, ಅವ್ರು ಮಾಡಿರಲಿಲ್ವಾ, ಇವ್ರು ಮಾಡಿರಲ್ವಾ? ಇವ್ರು ಯಾಕೆ ಮತ್ತೆ ಗೆದ್ದು ಬರ್ಬೇಕಾಗಿತ್ತು? ಇವರು ನಮ್ಮನ್ನು ಸುರಕ್ಷಿತವಾಗಿ ನಾವು ನೋಡ್ಕೊಳ್ತೀವಿ ಅಂತ ತಾನೇ ಆಯ್ಕೆಯಾಗಿ ಬಂದಿದ್ದು. ಈ ಜನ ಅದನ್ನು ನಂಬೇ ತಾನೇ ಇವ್ರಿಗೆ ಓಟ್ ಕೊಟ್ಟಿದ್ದು. BJP ಸರ್ಕಾರದಲ್ಲಿ ಪರ್ಸೆಂಟೇಜ್ ಅನ್ನೋ ದೃಷ್ಟಿಯಲ್ಲೇ ಅವರು ಅಧಿಕಾರ ಕಳ್ಕೊಂಡ್ರು. ಆದರೆ ನೀವು ಅದ್ರ ಫಲ ಇವಾಗ ಅದ್ರ ಪ್ರತಿಫಲ ನಿಮಗೆ ದೊರಕಿದೆ. ಆ ಪ್ರತಿಫಲಕ್ಕೆ ಅನುಗುಣವಾಗಿ ಸಾರ್ವಜನಿಕರಿಗೆ ಸಂತೋಷ ತರ್ತಕ್ಕಂಥ ಕಾರ್ಯಕ್ರಮಗಳು ರೂಪಿಸ್ಬೇಕು. ಅದಕ್ಕೆ ಸರಿಯಾಗಿ ಸಂಬಂಧಪಟ್ಟಂತೆ ಎಲ್ಲ ಹಂತದಲ್ಲೂ ತಾವು ಜನಗಳು ಪರ ಚಿಂತನೆ ಮಾಡಿ ತೀರ್ಪು ತಗೊಂಬಂದರೆ ಮುಂದಿನ ಸಾರಿಗೂ ತಾವು ಬರಲಿಕ್ಕೆ ಅವಕಾಶ ಇದೆ, ಇಲ್ಲ ಅಂತ ಹೇಳಲ್ಲ ಕಾಂಗ್ರೆಸ್ ಸರ್ಕಾರ. ಆದರೆ ಇವರು ಹೇಳಿರೋದು, ಇವತ್ತು ಡಿ.ಕೆ. ಶಿವಕುಮಾರ್ ಹೇಳಿರೋದನ್ನು ಕೇಳಿ ನಾನು ಭಾಳ ಆಶ್ಚರ್ಯಚಕಿತನಾದೆ. ಕಾರಣ ಇಷ್ಟೇ, ನಾನು ಮೂಗು ತೋರಿಸಲ್ಲ. ಮತ್ತು ನೀನು ಯಾಕಪ್ಪ ಪ್ರತಿನಿಧಿಯಾಗಿದೆಯಾ? ಅದರಲ್ಲೂ ಈ ನಗರದ ನೀನು ಮೆಟ್ರೋ ಏನು ಇಡೀ ರಾಷ್ಟ್ರಾದ್ಯಂತ ಎಲ್ಲೇ ಇರ್ಬೋದು, ನಮ್ಮ ರಾಜ್ಯಾದ್ಯಂತ ಅಂತೂ ಇಲ್ಲ, ಇರೋದು ಬೆಂಗಳೂರಲ್ಲಿ. ಬೆಂಗಳೂರು ಇನ್ಚಾರ್ಜ್ ಮಂತ್ರಿ ಇದೆಯಾ, ಉಪಮುಖ್ಯಮಂತ್ರಿ ಇದೆಯಾ? ಇವೆಲ್ಲ ಅರ್ಥೈಸ್ಕೊಂಡು ಉತ್ತರ ಕೊಡಬೇಕು. ನೀವು ಕೊಡೋದಕ್ಕಿಂತ ಮುಂಚೆ ನೇರವಾಗಿ ಉತ್ತರ ಕೊಟ್ಬಿಟ್ರೆ ನಮ್ಮನ್ನು ನೀವು ಎದೆ ಮೇಲೆ ಕೈ ಇಟ್ಟು ತಳ್ಳಿದಂಗೆ ಆಗುತ್ತೆ ಹಿಂದಕ್ಕೆ ಈ ಬೆಂಗಳೂರು ಜನಗಳನ್ನ. ಇದು ಸರಿಯಾದ ಕ್ರಮ ಅಲ್ಲ. ಜೊತೆಗೆ ಯಾವುದೇ ಅಧಿಕಾರ ಶಾಶ್ವತವಲ್ಲ. ನೀವು ಮಾಡಿದ್ದಿರುತ್ತಲ್ಲ ಅದು ಶಾಶ್ವತವಾಗಿರುತ್ತೆ. ಜನಗಳಿಗೆ ಪ್ರೀತಿ ಬರೋಂಥ ಕೆಲಸ ಮಾಡಿ. ಈಗ ಮೆಟ್ರೋದವ್ರು ರೇಟ್ ಏರಿಸ್ತಾರೆ ಅಂದರೆ ಅದಕ್ಕೆ ಸಾಧಕ ಬಾಧಕ ನೋಡೋಂಥ ಶಕ್ತಿ ಹೊಂದಿದ್ದೀರಿ ನೀವು, ನಿಪುಣರಿದ್ದೀರಿ ನೀವು, ರಾಜಕೀಯ ಚತುರರಿದ್ದೀರಿ. ಆದರೆ ಇಂಥ ಸ್ಟೇಟ್ಮೆಂಟನ್ನು ಕೊಡೋದು ನಿಲ್ಲಿಸ್ಬೇಕು. ನೀವು ಜನಗಳು ಪ್ರತಿನಿಧಿಯಾಗಿ ಜನಗಳ ಪರವಾಗಿ ನೀವು ಪ್ರತಿನಿಧಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಜೊತೆಗೆ ಈಗ ಮೆಟ್ರೋದಲ್ಲೂ ಕೂಡ ನನಗೆ ತಿಳಿದು ಬಂದಂಗೆ 35-40% ಏರಿಕೆ ಆಗುತ್ತೆ ಅಂತ ಬರ್ತಾ ಇದೆ. ನೀವೇ ಯೋಚನೆ ಮಾಡಿ. ಈಗಲ್ಲ ನಾವಲ್ಲೆಲ್ಲ ಇನ್ನು ಸ್ವಲ್ಪ ದಿವಸಕ್ಕೆ ನಾವು ಹೋಗ್ಬಿಡ್ತೀವಿ ಮೇಲ್ಕೆ. ನಾವು ಎಲ್ಲಿದ್ದ ತರೋದು ದುಡ್ಡು? ಎಲ್ಲಿದ್ದ? ಈಗ ನೋಡಿ, ನಾನು ಇಲ್ಲಿ ರಂಗಮಂದಿರದಲ್ಲಿ, ರಾಜರಾಜೇಶ್ವರಿ ನಗರ ರಂಗಮಂದಿರದಲ್ಲಿ ಬೆಳಗ್ಗೆ 1 ರೌಂಡು, ಸಂಜೆ 1 ರೌಂಡು ಕೂತ್ಕೊಳ್ತೀವಿ. ಎಲ್ಲ ಸೀನಿಯರ್ ಸಿಟಿಸನ್ಗಳು ಶಾಪ ಆಗ್ತಾ ಇದ್ದಾರೆ. ಇವ್ರೇನ್ರಿ ಇಷ್ಟೊಂದು ಜನ ಬಂದ್ಬಿಟ್ಟು ನಮಗೆ ಬರೀ ತೊಂದರೆ ಕೊಡೋದೇ ಕೆಲಸ ಆಗೋಯ್ತು ಇವ್ರದ್ದು ಅಂತಾರೆ. ಅಲ್ಲಿ ಹೋಗಿ ಕಾರ್ಯಪ್ಪ ಪಾರ್ಕ್ ಪಕ್ಕಕ್ಕೆ ಸೀನಿಯರ್ ಸಿಟಿಜನ್ ಫೋರಮ್ನಲ್ಲಿ ಅಲ್ಲಿ ಕೂತ್ರೆ ಅವರು ಅದನ್ನೇ ಮಾತಾಡ್ತಾರೆ. ಇಡೀ ಏರಿಯಾದಲ್ಲೆಲ್ಲ ಅದೇ ಮಾತುಗಳಾದರೆ ಇನ್ನು ರಾಜ್ಯದ ಬೆಂಗಳೂರು ಸಿಟಿ ಅಂತರದಲ್ಲಿ ಎಷ್ಟರ ಮಟ್ಟಿಗೆ ಯಾರ್ಯಾರು ಜನ ಏನು ಮಾತಾಡ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದು ಕಡೆಗೆ ಚರ್ಚೆ ಆಗೋ ವಿಚಾರ ಒಂದೇ ಕಡೆಗೆ ಚರ್ಚೆ ಆಗಲ್ಲ. ಆಮೇಲೆ ಸುದ್ದಿ ಮಾಧ್ಯಮಗಳು ಸತತವಾಗಿ ಇಂಥದ್ರ ಬಗ್ಗೆ ಬಿತ್ತರಿಸ್ತಾ ಇರೋದ್ರಿಂದ
ಅದು ಎಲ್ಲರಿಗೂ ಹೋಗುತ್ತೆ, ಎಲ್ಲರೂ ನೊಂದಿದ್ದಾರೆ ಅಂತಲೇ ನಾನು ಅಂದ್ಕೊಂಡು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಈ ಸುದ್ದಿ ಮಾಧ್ಯಮದ ಮೂಲಕನೇ ಬರ್ತಾ ಇದ್ದೀನಿ. ದಯವಿಟ್ಟು ಯೋಚನೆ ಮಾಡಿ, ಹೆಚ್ಚುವರಿ ಬರ್ಡನನ್ನು ನಮ್ಮ ತಲೆ ಮೇಲೆ ಹಾಕಬೇಡಿ. ನಮಗೆ ದುಡಿಮೆ ಇಲ್ಲ, ನಾವೆಲ್ಲ ಸಣ್ಣ ಸಂಬಳದಲ್ಲಿ ಜೀವನ ಮಾಡ್ಕೊಂಡು ಬಂದಂಥವ್ರು. ಇವತ್ತು ಯಾರೋ ಕೈ ಕಾಯಂಥ ಪರಿಸ್ಥಿತಿಯಲ್ಲಿ ನೀವು ಈ ಥರ ಕರೆಂಟ್ ಬಿಲ್ ಏರಿಸ್ತೆ, ನೀರು ಬಿಲ್ ಏರಿಸ್ತೆ, ರಿಜಿಸ್ಟ್ರೇಷನ್ ಬಿಲ್ ಏರಿಸ್ತೆ, KSRTC ಏರಿಸ್ತೆ, ಈಗ ಮೆಟ್ರೋನು ಬಿಡೋದಲ್ಲ ಅಂದರೆ ನೀವು ಇನ್ನೇನು ಬಿಡ್ತೀರಿ? ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ಆದರೂ ಕೊಡಿ. ಮತ್ತು ನೀವೇ ಮಾರ್ಗಸೂಚಿಕರಲ್ವಾ? ನಾವು ನಿಮ್ಮನ್ನು ಆಯ್ಕೆ ಮಾಡಿರೋದು ಅದಕ್ಕೆ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೀರಿ ಅಂತೇಳಿ. ನೀವೇ ಒಬ್ಬ ಮುಖ್ಯಮಂತ್ರಿ ಆಗಿ ನಗರಾಭಿವೃದ್ಧಿ, ಬೆಂಗಳೂರು ಅಭಿವೃದ್ಧಿ ಮಿನಿಸ್ಟರ್ ಆಗಿ ನೀವು ಈ ಥರ ಹೇಳಿಕೆ ಕೊಟ್ಬಿಟ್ರೆ ನಾನು ಮೂಗು ತೋರಿಸಲ್ಲ ಅಂತೇಳಿ, ಇದು ಸರಿಯಾದ ಕ್ರಮ ಅಂತೂ ಅನ್ನಿಸ್ಲಿಲ್ಲ. ಜೊತೆಗೆ ದುಃಖ ಅನ್ನಿಸ್ತು. ತಕ್ಷಣದಲ್ಲೇ ತಾವು ಮುಂದುವರೆದು ಇದನ್ನು ಸಟ್ರೈಟ್ ಮಾಡಿಕೊಡ್ಬೇಕು. ನಾವು ಕೂಡ ನಿಮ್ಮ ಮೇಲೆ ಅಪ್ತಿಯಾದ ಭರವಸೆ ಇಟ್ಕೊಂಡಿದ್ದೀವಿ. ನೀವು ಮುಂದೆ ಇನ್ನೂ ಮುಖ್ಯಮಂತ್ರಿ ಆಗಲಿ, ಉತ್ತಮವಾದ ಸ್ಥಾನಕ್ಕೆ ಇರಲಿ, ನಮ್ದು ಅಭ್ಯಂತರ ಇಲ್ಲ. ನಿಮ್ಮ ಜೊತೆಗೆ ಉತ್ತಮವಾದ ಕೆಲಸ ಯಾರು ಮಾಡ್ತಾರೋ ಅವ್ರ ಜೊತೆಗೆ ಸದಾ ಇರ್ತೀವಿ. ಆದರೆ ಎಲ್ಲರನ್ನೂ ಸಮಾನಾಂತರವಾಗಿ ನಿಮ್ಮ ಜೊತೆಗೆ ಹೆಜ್ಜೆಗೆ ಹೆಜ್ಜೆ ಹಾಕಿ ನಾನು ಇರ್ತೀನಿ ಅನ್ನೋ ದಿಕ್ಕಿನಲ್ಲಿ ನೀವು ಪರಿಶೀಲನೆ ಮಾಡಬೇಕು. ಆ ದಿಕ್ಕಿನಲ್ಲೇ ಕಾರ್ಯರೂಪಿಸ್ಬೇಕು. ಆ ದಿಕ್ಕಿನಲ್ಲೇ ಬಡವ ಬಗ್ಗರಿಗೆ ಏನು ಲಾಭ ತಂದು ಕೊಡಬೇಕು, ಆ ದಿಕ್ಕಿನಲ್ಲೇ ಕೆಲಸ ಮಾಡಬೇಕು. ರೇಟ್ ಏರಿಸೋದ್ರಿಂದ ಏನು ಪ್ರತಿಫಲ ಇರಲ್ಲ. 5 ಕಾರ್ಯಕ್ರಮ ಕೊಟ್ಟಿದ್ದೀರಿ ಅಂತೀರಿ, ನಾನು ಅದನ್ನ ಕೊಟ್ಟೆ. ಅದರಿಂದ ಈ ಬಡವರಿಗೆ ಸಿಕ್ಕದ್ದೇನು? ಬರೀ ಓಡಾಡಿಬಿಟ್ರೆ ಆಗಲ್ಲ, ದುಡ್ಡು ಬಿಚ್ಚಬೇಕಲ್ಲ. ಈಗ ಮೆಟ್ರೋದಾಗ ಹೋದ್ರೇನು ಬಸ್ಸಿಗೆ ಬಿಟ್ಟಂಗೆ ಬಿಟ್ಬಿಡ್ತಾರಾ? ಬಿಡಲ್ಲ. ಹೆಣ್ಮಕ್ಳಿಗೂ ಕೂಡ ಅವರು ಕೂಡ ದೇ ಹ್ಯಾವ್ ಟು ಪೇ. ಸೊ ಮೈ ರಿಕ್ವೆಸ್ಟ್ ಈಸ್ kindly I am requesting you, Mr. D.K. Shivakumar ji, you are in charge of this Bangalore city. You have to take more care of this citizen of Bangaloreans. So my request is you don't go for rising metro rate. ಅದರಿಂದ ತಾವು ದಯವಿಟ್ಟು ತಮಗೆ ಶಕ್ತಿ ಇದೆ, ಗೊತ್ತಿದೆ ಯಾವ ಥರ ಯಾವ ವಿಚಾರಗಳನ್ನ ತುಲನೆ ಮಾಡಿ ಸರಿಪಡಿಸ್ಬೇಕು ಅಂತಕ್ಕಂಥದ್ದು. ಅಂದ್ರೆ ಟ್ರಾಫಿಕ್ ಸಮಸ್ಯೆ, ಹಳ್ಳ ಕೊಳ್ಳ ಸಮಸ್ಯೆ, ಇದ್ದಿದ್ದು ಒಂದೇ ಒಂದು ಮಾರ್ಗ ಮೆಟ್ರೋ. ಈಗ ಅದಕ್ಕೂ ಬೆಲೆ ಏರಿಕೆ ಮಾಡಿದ್ದಾರೆ. ಎಷ್ಟು ಕಷ್ಟ ಆಗುತ್ತೆ ಸರ್ ಜನರಿಗೆ? ಹೆಂಗ್ ಓಡಾಡ್ಬೇಕು ಜನ ಅಂತ? ನೋಡಿ, ಇದು ಉತ್ತಮವಾದ ಪ್ರಶ್ನೆ. ನಿಮ್ಮ ಎಲ್ಲ ಪ್ರಶ್ನೆಗೂ ಸೇರಿಸಿ ಉತ್ತರ ಕೊಟ್ಟಿದ್ದೀನಿ. ರೋಡ್ ವಿಚಾರಕ್ಕೆ ಹೋಗಬೇಡಿ, ರೋಡ್ ವಿಚಾರಕ್ಕೆ ಹೋಗಲೇಬೇಡಿ. ರೋಡು ಅನ್ನೋದು ಎಲ್ಲಿದೆ ತೋರಿಸಿ, ಫಸ್ಟ್ ಅದನ್ನು ತೋರಿಸಿ, ಆಮೇಲೆ ಮಾತಾಡೋಣ. ರೋಡೇ ಇಲ್ಲದ ಊರಾಗಿ ಹೋಗ್ಬಿಟ್ಟಿದೆ ಬೆಂಗಳೂರು. ಅದಕ್ಕೆ ನಾನು ಅವ್ರ ಮೇಲೆ ಭಾರಿ ಭರವಸೆ ನನಗೆ, ಡಿ ಕೆ ಶಿವಕುಮಾರ್ ಬಗ್ಗೆ. ಆದರೆ ಯಾಕೆ ಅವರು ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ ಅನ್ನೋದು ನಮ್ಮ ನೋವಿನ ವಿಚಾರನೇ. ಅದ್ರ ಜೊತೆಗೆ ಈಗ ನೋಡಿ, ಈಗ ಆಫೀಸ್ಗೆ ಹೋಗೋರು, ಅವ್ರು ಹೋಗೋರು, ಇವ್ರು ಹೋಗೋರು, ಊರಿಂದ ಬರೋರು, ಬೆಳಗ್ಗೆ ಎದ್ದು ಬಂದ ತಕ್ಷಣನೇ ಊರಿಂದ ಪಾಪ ಮನೆಗಳು ಸೇರ್ಕೋಬೇಕಾಗಿರುತ್ತೆ. ಮೆಟ್ರೋದನ್ನೇ ಈಗ ದೂರ ಹೋಗ್ತಕ್ಕಂಥವ್ರಿಗೆ ಮೆಟ್ರೋ ಫೆಸಿಲಿಟೀಸ್ ಇರೋದ್ರಿಂದ ಅದ್ರ ಪ್ರಯಾಣ ಮಾಡಲಿಕ್ಕೆ ಅಪೇಕ್ಷಿತರು. ಆದ್ದರಿಂದ ಅಲ್ಲಿಗೆ ಬರ್ತಾರೆ. ಅವ್ರಿಗೆ ನೀವು ಇಷ್ಟೊಂದು ಹೊರೆ ಹಾಕ್ಬಿಟ್ರೆ 35-45% ಗಂಟಲೆ ನೀವು ಮೆಟ್ರೋ ರೇಟ್ ಜಾಸ್ತಿ ಮಾಡ್ತೀನಿ ಅಂದರೆ ಇದು ಸರಿಯಾದ ಕ್ರಮ ಅಲ್ವೇ ಇವರೇ? ತಾವು ಯೋಚನೆ ಮಾಡಿ. ತಾವು ಸುದ್ದಿ ಮಾಧ್ಯಮದಲ್ಲಿ ಹೆಚ್ಚುವರಿ ಇದನ್ನು ಜನಗಳಿಗೆ ತಿಳಿಸಿ, ಅವರು ಜಾಗೃತರಾಗಲಿ. ಅವರು ಕೂಡ ಹೆಚ್ಚುವರಿ ಜನ ಪ್ರೆಸರ್ ಮಾಡಲಿ. ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬಂದು ಈ ಬಡವರ ಬಗ್ಗೆ, ಈ ಮೆಟ್ರೋ ಪ್ರಯಾಣಿಕರ ಬಗ್ಗೆ ಗಮನ ಹರಿಸ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಅವರು ಮೆಟ್ರೋ ರೇಟನ್ನು ಏರಿಸ್ತೀನಿ ಅಂದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಅದಕ್ಕೆ ನಾವು ಸಂತೃಪ್ತರಲ್ಲ, ನಾವು ಸಹಕಾರ ಕೊಡಲಿಕ್ಕೆ ಆಗಲ್ಲ. ಮುಂದಿನ ದಿನಗಳಲ್ಲಿ ನಮ್ಮದೇ ಆದಂಥ ದಾರಿ ನಾವು ನೋಡ್ಕೋಬೇಕಾಗತ್ತೆ, ನೀವು ಅನುಭವಿಸ್ಬೇಕಾಗತ್ತೆ. ಇದು ಯಾರಿಗೂ ಶಾಶ್ವತ ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ಅದು ಮರುಕಳಿಸ್ತಾ ಇರುತ್ತೆ. ಉತ್ತಮವಾದ ಕೆಲಸ ಮಾಡಿದಾಗ 140 ಬಂದಿದ್ದೀವಿ, ಇನ್ನೊಂದು 40 ಕಳ್ಕೊಂಡ್ರು 100 ಇರ್ತೀವಿ, ನಾವು 113 ಬಂದ್ಬಿಡ್ತೀವಿ. ಮತ್ತೊಂದು ಸರಿ ಸರ್ಕಾರ, ಇವೆಲ್ಲ ಆಗೋಗೋದು ಮಾತು. ಅದರಿಂದ ನೀವು ಪಕ್ಕ ಇಲ್ಲ, ನಾನು 28ರಲ್ಲಿ ನಾನು ಮತ್ತೆ ಬಂದೇ ಬರ್ತೀನಿ ಅಂತೇಳಿ ಭಾರಿ ಸಾರಿ ಬಡಾಯಿ ಕೊಚ್ಕೊಳ್ತೀರಾ. ಅದು ಬರಬೇಕು ಅಂದರೆ ನಿಮ್ಮ ಸಾಧನೆ ಉತ್ತಮವಾಗಿರ್ಬೇಕಲ್ವೇ? ಎಲ್ಲಿದೆ ಉತ್ತಮವಾಗಿ? ನೀವು ಬಂದಮೇಲೆ 2 ವರ್ಷ ಬರೀ ನಿಮ್ಮ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆ ಮಂತ್ರಿ, ಈ ಮಂತ್ರಿ, ನಿಮ್ಮವೇ ಸಮಸ್ಯೆಗಳು ನಾವು ದಿನನಿತ್ಯ ಪತ್ರಿಕೆಯಲ್ಲಿ, ಸುದ್ದಿ ಮಾಧ್ಯಮದಲ್ಲಿ ನೋಡ್ಬೇಕೇ ವಿನ ಉತ್ತಮವಾದ ಕಾರ್ಯ ಆಯಿತು ಅಂತ ಎಲ್ರಿ ಕಂಡಿದ್ದೀವಿ ನಾವು? ಸಾಹೇಬ್ರೆ, ಡಿ ಕೆ ಸಾಹೇಬ್ರೆ, ಎಲ್ಲಿ ಕಂಡಿದ್ದೀವಿ ನೋಡಿ? ಬೆಂಗಳೂರಲ್ಲಿ ಕೋರ್ಟ್ ಅನ್ನೋರು ಚೀಮಾರಿ ಹಾಕಿದ್ರು, ಲೋಕಾಯುಕ್ತದವರು ಚೀಮಾರಿ ಹಾಕಿದ್ರು. ರೋಡ್ ವಿಚಾರದಲ್ಲಿ ಎಲ್ಲ ವಯಸ್ಸಾದವರು ನಮ್ಮಂಥ ರೋಡಲ್ಲಿ ಹೋಗೋಕ್ಕಾಗಲ್ಲಪ್ಪ, ಬೇಡ ಮೆಟ್ರೋದಲ್ಲಿ ಹೋಗೋಣ ಅಂದರೆ ಅದಕ್ಕೂ ಎಲ್ಲದಕ್ಕೂ ಬರೆ ಹಾಕ್ತಾನೆ ಹೋದರೆ ಇದು ಸೂಕ್ತವಾದ ನಿರ್ಧಾರಗಳಲ್ಲ. ಇದು ಆಡಳಿತ ಎಲ್ಲೋ ಒಂದು ಕಡೆಗೆ ನೆಲ ಕಚ್ತಾ ಇದೆ, ಕುಸಿತಾ ಇದೆ ಆಡಳಿತದಲ್ಲಿ ಅಂತಕ್ಕಂಥದ್ದು
ನಮ್ಮಂತರ ಗಮನಕ್ಕೆ ಬರ್ತದೆ. ಅದರಿಂದ ನಾವು ಕೇಳ್ಕೊಳ್ಳೋದು, ನಾವಿನ್ನೇನು ಮಾಡ್ಬೋದು? ನಾವು ಸಾರ್ವಜನಿಕರು ರಸ್ತೆ ಮೇಲೆ ಓಡಾಡೋರು ನಿಮಗೇನಾದರೂ ಆದೇಶ ಕೊಡೋಕ್ಕಾಗತ್ತಾ? ಕೇಳ್ಕೊಬೋದು ಅಷ್ಟೇ, ಸ್ವಾಮಿ ನೋಡಿ, ಸ್ವಾಮಿ ಮಾಡಿ ಅಂತೇಳಿ. ಆದ್ರೆ ನಾನು ನಡೆದದ್ದೇ ಆನೆ ನಡೆದದ್ದೇ ದಾರಿ ಅಂದರೆ ನಿಮ್ಮ ದಾರಿ ನಿಮಗೆ, ನಮಗೂ ದಾರಿಗಳು ಇದ್ದಾವೆ, ಮುಂದಕ್ಕೆ ನೋಡೋಣ. ಆದ್ದರಿಂದ ತತ್ಕ್ಷಣವೇ ಇನ್ನೂ 3 ವರ್ಷ ಇದೆ ನಿಮಗೆ ಅವಕಾಶ. ತಕ್ಷಣದಲ್ಲೇ ಸರಿಪಡಿಸ್ಕೊಳ್ಳಿ. ರೇಟನ್ನು ಸತತವಾಗಿ ಎಲ್ಲದಕ್ಕೂ ಏರಿಸಿದಿರಿ, ಯಾವುದೂ ಉಳಿಸಿಲ್ಲ ನೀವೀಗ, ಯಾವುದೂ ಉಳಿಸಿಲ್ಲ. ಇದು ಒಂದು ಕೊನೆ ಹಂತದಲ್ಲಿ ಬಂದಿತ್ತು, ಅದಕ್ಕೆ ನಾನು ಮೂಗು ತೋರಿಸಲ್ಲ, ನಾನು ಹಸ್ತಕ್ಷೇಪ ಮಾಡಲ್ಲ ಅಂತೀರ. ನೀವು ಬೆಂಗಳೂರು ಇನ್ಚಾರ್ಜ್ ಆಗಿರೋದು ಅದಕ್ಕೆ ಈ ಉತ್ತರ ಕೊಡ್ಲಿಕ್ಕಾ? ಸಮಿತಿ ಜಾಸ್ತಿ ಮಾಡಿದೆ BMRCL ಅಂತ ಹೇಳ್ತಾರೆ. BMRCL ಮಾಡಲಿ ರೀ, BMRCL ಮಾಡ್ತಾರೆ. ಅವ್ರು ಇರೋದೇ ಎಲ್ಲ ಅಧಿಕಾರಿಗಳನ್ನು ಕೂಡ ತಮ್ಮ ನೇತೃತ್ವದಲ್ಲಿ ಬಂದಂಥ ಇಲಾಖೆಗಳಲ್ಲಿ ತಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ ಇರೋದು. ನೀವು ಜನಪ್ರತಿನಿಧಿಯಾಗಿ ಇರೋದು, ನಿಮ್ಮ ಕಾರ್ಯ ಏನು? ಅದರಲ್ಲೂ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದೀರಿ ನೀವು, ನಿಮಗೆ ಜವಾಬ್ದಾರಿ, ನಮಗಲ್ಲ, ಸಾರ್ವಜನಿಕರಿಗಲ್ಲ, ನಿಮಗೆ ಜವಾಬ್ದಾರಿ ಇರೋದದು. ನಾನು ಮೂಗು ತೋರಿಸಲ್ಲ, ಅದು BMRCL ಮಾಡಿದ್ದಾರೆ ಅಂತ ಹೇಳಕ್ಕೆ ನೀವು ಬೇಕಾಗಿಲ್ಲ ಮಿಸ್ಟರ್ DK ಸಾಹೇಬ್ರೆ, ನೀವು ಬೇಕಾಗಿಲ್ಲ. ನಾನು ಮಾಡ್ತೀನಿ ಅದನ್ನ. ನನಗೂ ಒಂದು ದಿವಸ ಚೇರ್ ಕೊಡು, ಅದೇ ಥರ ಉತ್ತರ ಕೊಟ್ಟು ಬರ್ತೀನಿ. ಇದನ್ನೇನಾದರೂ ಪರಿಹಾರ ಅಂತಾರ? ಒಬ್ಬ ಮಂತ್ರಿ ಕೊಡ್ತಕ್ಕಂಥ ಉತ್ತರವ? ದಯವಿಟ್ಟು ಕ್ಷಮಿಸಿ, ನಾನು ಈಗ ಹೇಳ್ತೀನಿ ಅಂತೇಳಿ ಅನ್ಯತಾ ಭಾವಿಸೋದು ಬೇಕಾಗಿಲ್ಲ. ಸರಿಪಡಿಸಿ, ಸಾರ್ವಜನಿಕರ ಮೆಚ್ಚುಗೆ ಪಡೀರಿ. ನೀವು BMRCL ನೀವು ಯಾಕ್ರಿ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು? ನಿಮಗೆ ಶಕ್ತಿ ಇದೆ, ಮುಖ್ಯಮಂತ್ರಿ ಆಗ್ಬೇಕು ಅನ್ನೋರು. ಇಂಥ ಕಾರ್ಯಗಳನ್ನ ಮಾಡ್ತಾ ಬನ್ನಿ. ಜನಗಳು ಬೆಂಬಲ ಸಿಕ್ಕೇ ಸಿಗುತ್ತೆ ನಿಮಗೆ. ಮುಖ್ಯಮಂತ್ರಿ ಸ್ಥಾನ ಸಿಗೋದು ಖಚಿತ ಆಗುತ್ತೆ. ಅದು ಬಿಡ್ಕೊಂಡು ನಿಮ್ಮ ಇದೇ ಥರ ನಡವಳಿಕೆ ತೋರಿಸ್ಕೊಂಡು ಹೋದ್ರೆ ಇದು ಸರಿಯಾದ ಕ್ರಮನೂ ಅಲ್ಲ. ಇದನ್ನು ನಾವು ಖಂಡಿಸ್ತೇವೆ, ಇದನ್ನು ಧಿಕ್ಕರಿಸ್ತೇವೆ. ನೀವು ಮುಂದಕ್ಕೆ ಆನೆ ನಡೆದದ್ದೇ ದಾರಿ ಅಂದರೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಬೇರೆ ಏನಿದೆ ನಮಗೆ? ಮಾರ್ಗಗಳು ನಮಗೇನು ಇಲ್ವಲ್ಲ. ನಾವೇನು ನಿಮ್ಮ ಜೊತೆಗೆ ಬಂದು ಯುದ್ಧ ಮಾಡೋಕ್ಕಾಗತ್ತಾ? ಘರ್ಷಣೆ ಮಾಡೋಕ್ಕಾಗತ್ತಾ? ಸರಿಯಾದ ಕ್ರಮ ಅಲ್ಲ ಮಿಸ್ಟರ್ DK ಸಾಹೇಬ್ರೆ. ತಕ್ಷಣದಲ್ಲೇ ಜಾಗೃತರಾಗಿ ಸಾರ್ವಜನಿಕರ ಸಹಕಾರಕ್ಕೆ ಮುನ್ನುಗ್ಗಿ ಈ ಡೈಲಾಗ್ಗಳು ಬಿಡಿ, ನನಗೋದಕ್ಕೆ ಸಂಬಂಧ ಇಲ್ಲ ಅನ್ನೋ ಡೈಲಾಗನ್ನು ಬಿಟ್ಟು ಮುಂದಕ್ಕೆ ಬಂದು ಸಾರ್ವಜನಿಕರಿಗೆ ಉಪಕಾರ ಮಾಡಿ ಈ ಬೆಂಗಳೂರು ನಗರದ ಜನದ ಪ್ರೀತಿ ಗಳಿಸಿ ಅಂತ ಹೇಳ್ತಾ ನಿಮಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ದಯವಿಟ್ಟು ಮುಂದೆ ಬಂದು ನಮ್ಮ ಸಮಸ್ಯೆನ, ಈ ಮೆಟ್ರೋಗೆ ರೇಟ್ ಏರಿಸ್ತಕ್ಕಂಥ ಸಮಸ್ಯೆನ ಸಾಲ್ವ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. Beat Plus Karnataka.